ಧ್ಯಾನಮೂಲೋ ಗುರುಮೂರ್ತಿ ಪೂಜ್ಯಮೂಲೋ ಗುರುಪಾದ ಮಂತ್ರಮೂಲೋ ಗುರುವಾಕ್ಯಂ ಮೋಕ್ಷಮೂಲೋ ಗುರುಕೃಪಃ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ನಮ್ಮ ಗುರುಗಳಾದ ಶ್ರೀ ಅವಧೂತ ರಾಜಯೋಗಿ ನಾಮದೇವಗೌಡ ಶರಣಾರವಿಂದರಲ್ಲಿ ಶರಣಾರ್ಥಿ ಎಂದು ಹೇಳುತ್ತೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಯೂಟ್ಯೂಬ್ನಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಆತ್ಮಗಳಿಗೆ ಶರಣಾರ್ಥಿ ಅಂತ ತಿಳಿಸುತ್ತಾ, ವಿಶೇಷವಾಗಿ ಇವತ್ತು ದಾನದ ಬಗ್ಗೆ ವಿಚಾರ ಮಾಡೋಣ. ಬಲ್ಲವರು ಹೇಳ್ತಾರೆ, ಪ್ರತಿಯೊಬ್ಬರು ಎಲ್ಲ ಜೀವಿಗಳಿಗಿಂತ ಮಾನವ ಜೀವನ ಸ್ವತಂತ್ರ ಜೀವ. ವಿಶೇಷವಾಗಿ ಸುಖದಿಂದ ಬದುಕಕ್ಕೆ ವಿಶೇಷ ಜ್ಞಾನ ಭಗವಂತ ಕೊಟ್ಟಿದ್ದಾನೆ. ಅದನ್ನು ತಿಳ್ಕೊಳ್ಳೋ ಸಲುವಾಗಿ, ಸಂತೋಷ ಪಡೋ ಸಲುವಾಗಿ ಎಷ್ಟೋ ತಪಸ್ಸು ಮಾಡಕ್ಕೆ ಹೊಂಟೀವಿ, ಎಷ್ಟೋ ಪೂಜೆ ಪುನಸ್ಕಾರ ಮಾಡ್ತೀವಿ. ಇನ್ನೊಬ್ಬರನ್ನ ಭಗವಂತ ಅಲ್ಲೇ ಇದ್ದಾನ, ಇಲ್ಲೇ ಇದ್ದಾನ, ಎಲ್ಲೇ ಇದ್ದಾನ ಅಂತೇಳಿ ಹುಡುಕಾಡಕತ್ತೀವಿ. ತಮ್ಮನ್ನು ತಾವು ಎಲ್ಲಿ ತನಕ ತಿಳಿಯೋದಿಲ್ಲ, ಅಲ್ಲಿ ತನಕ ನೆಮ್ಮದಿ ಶಾಂತಿ ಸಿಗೋದಿಲ್ಲ. ಅದಕ್ಕೆ ಬಲ್ಲವರು ಹೇಳ್ತಾರೆ, ತಾತ ಮಾಡಿದ್ದು ಅಳಿಸಿದ್ದಂತ, ತಂದೆ ಮಾಡಿದ್ದು ತಂಗದ್ದಂತ, ತಾನು ಮಾಡಿದ್ದು ಬಿಷದಂತ. ಅಂದ್ರೆ ಸ್ವತಂತ್ರ ಜೀವನದಲ್ಲಿ ಅರ್ಥ ಬದುಕಿದ್ನಪ್ಪ ಅಂತಂದ್ರೆ ನೆಮ್ಮದಿ ಮುಕ್ತಿ ಸಿಗ್ತೈತಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಒತ್ತು ಕೊಟ್ಟದ್ದು ಭಕ್ತಿಗೆ. ಭಕ್ತಿ ಎಂಬುದೇ ಬೀಜ, ಮುಕ್ತಿ ಎಂಬುದೇ ಫಲವು, ವ್ಯಕ್ತಿಯಿಂದ ವೃಕ್ಷ ಏರಿದಡೆ ಇಹದಲ್ಲಿ ಮುಕ್ತಿ ಘಟಿಸುವುದು ಸರ್ವಜ್ಞ ಅಂತ ಹೇಳ್ತಾರೆ. ಮೊದಲು ಭಕ್ತಿ ಅಂತಕ್ಕಂಥ ಬೀಜ ಊರಿದಪ್ಪ ಅಂದ್ರೆ ಎಮ್ಮರವಾಗಿ ಜ್ಞಾನದ ಗಿಡ ಬೆಳೆದು ಮೇಲೆ ಫಲ ಬಿಡ್ತೈತಿ. ಆ ಫಲ ಇರಬೇಕಾಯ್ತಪ್ಪ ಅಂದ್ರೆ ವ್ಯಕ್ತಿಯಿಂದ ಏರ್ಬೇಕಂತ. ವಿಶೇಷವಾಗಿ ಸಂಸಾರದ ಒಂದು ಗಿಡ, ಅದರಲ್ಲಿ ಭಕ್ತಿ ಅಂತಕ್ಕಂಥದ್ದೇ ತನ್ನನ್ನು ತಾನು ತಿಳಿಯೋದು. ತನ್ನ ತಾನು ಅರ್ಥ ಮೇಲೆ ವ್ಯಕ್ತಿಯಿಂದ ಸಂಸಾರದ ಗಿಡ ಏರಕ್ಕೆ ಬರ್ತೈತಿ. ಅದಕ್ಕೆ ಇನ್ನೊಬ್ಬರನ್ನ ಪೂಜೆ ಮಾಡೋದು ಕಂಡು, ಇನ್ನೊಬ್ಬರನ್ನ ತಪಸ್ಸು ಮಾಡೋದು ಕಂಡು ಶರಣರು ಒಂದು ಮಾತು ಹೇಳ್ತಾರೆ, ಕುರೂಪಿ ಸ್ವರೂಪಿಯ ನೆನೆದರೆ ಕುರೂಪಿ ಅಪ್ಪನೇ, ಸ್ವರೂಪಿ ಕುರೂಪಿಯ ನೆನೆದರೆ ಕುರೂಪಿ ಅಪ್ಪನೇ, ಧನವುಳ್ಳವನ ನೆನೆದರೆ ದರಿದ್ರ ಹೋಗುವುದೇ, ಪುರಾತನರ ನೆನೆದು ಕೃತಾರ್ಥರಾದೆವೆಂಬರು, ತಮ್ಮಲ್ಲಿ ಭಕ್ತಿ ಇಲ್ಲದವರ ಕಂಡಡೆ, ಮೆಚ್ಚುವನೇ ನಮ್ಮ ಕೂಡಲ ಸಂಗಮ ದೇವ ಅಂತ. ಈಗ ಅಂಗವಿಕಲ ಇದ್ದಾತ ಒಳ್ಳೆ ಮನುಷ್ಯನ ಅಂಗವಿ ಎಲ್ಲ ಸರಿಗಿದ್ದ ಆತನ ನೆನೆದ್ರೆ ಈತನ ಅಂಗವಿಕಲತೆ ಹೋಗ್ತೈತೇನು? ಹೋಗಂಗಿಲ್ಲ. ಮತ್ತು ಎಲ್ಲ ಅವಯವಗಳು ಸರಿಗಿದ್ದ ಕಾಸಿ ಆತ ಅಂಗವಿಕಲನ ಕುಂಟನ ನೆನೆದ್ರಪ್ಪ ಅಂದ್ರೆ ಈತ ಕುಂಟಾತನ ಆಗಂಗಿಲ್ಲ. ಮತ್ತು ಸಂಪತ್ತು ದರಿದ್ರ ಇಲ್ಲ, ನಂತಕ್ಕ ಕಷ್ಟಪಟ್ಟ ತೆನ್ಕಾಸಿ, ನಂತಕ್ಕ ಬಡತನ ಬಂದ ತೆನ್ಕಾಸಿ ಸಂಪತ್ತು ಉಳ್ಳವ್ರನ್ನ, ಹಣ ಉಳ್ಳವ್ರನ್ನ ನೆನಪು ಮಾಡ್ಕೊಂತ ಕುಂತ್ರೆ ನಮಗೆ ದರಿದ್ರ ಹೋಗ್ತೈತೆ, ಹೋಗಲ್ಲ. ದುಡಿಬೇಕು, ದುಡಿದ್ರೆ ಹೋಗ್ತೈತಿ. ಅದರಂತೆ ಹೇಳ್ತಾರೆ ಅವ್ರ ಮುಂದೆ. ವಿಶೇಷವಾಗಿ ಅದಕ್ಕಂದ್ರೆ ಉದಾಹರಣೆ ಕೊಟ್ಟರು. ಹಿಂದಕ್ಕೆ ಪುರಾತನ ನೆನೆದು ನಮ್ಮದು ಕೃತಾರ್ಥವಾದಿವಿ, ನಾವು ಜ್ಞಾನವಂತರಾದಿವಿ ಅಂತ ಅನ್ನೋರಿಗೆ ಹಂಗೆಲ್ಲ ಅಲ್ಲ ಅದಂತ ಹೇಳ್ತಾರೆ ಅವರು. ಯಾಕಂದರೆ ಇನ್ನೊಬ್ಬರು ಶರಣರನ್ನ ನೆನ್ಕಂತ ಕುಂತಂದ್ರೆ ಅವ್ರ ಬುಕ್ಕ ಓದ್ಕೇಸಿ ತಿಳ್ಕೊಬೇಕು. ದಾರಿ ಹೋಗಕ್ಕೆ ದಾರಿ ಅಂತವು. ನಾವು ನಮ್ಮ ಮುಕ್ತಿಗೆ ಹೋಗೋಕೆ ಮಾರ್ಗಗಳು ಎಲ್ಲ ನಮಗೆ ಆಗಿ ಬಂದ ಪತ್ರಗಳು. ನಾವೇನು ಮಾಡಿಬಿಡ್ತು, ಅವ್ರನ್ನ ನೆನ್ಕಂತ ಕುಂತ್ಬಿಡ್ತು ಅಂತ. ಹಿಂದಕ್ಕೆ ಶರಣರು ಎಷ್ಟೋ ಮಂದಿ ದಾಸರು, ಶರಣರು, 12ನೇ ಶತಮಾನದ ಶರಣರು ಮತ್ತು ಯೋಗಿಗಳು, ತ್ಯಾಗಿಗಳು ಎಲ್ಲರಾಗ್ಯಾರ. ಅವ್ರನ್ನ ನೆಂದ ಕಾಸಿ ನಾವು ಕೃತಾರ್ಥರಾದ್ವಪ್ಪ ಅಂತಂದ್ರೆ ತಪ್ಪು ಅಂತ ಹೇಳ್ತಾರೆ ಅವರು.
ಯಾಕಂದ್ರೆ ನೀನು ನಿನ್ನ ದಾರಿ ನೀನು ನೋಡ್ಕೋಬೇಕು ನೋಡ್ರಿ. ಅದಕ್ಕೆ ಹೇಳ್ತಾರೆ ಅವರು, ತನ್ನ ತಾನು ಅರಿಬೇಕು ಮೊದಲು. ಆದ್ದರಿಂದ ನಾವೇನು ಮಾಡ್ಬೇಕೀಗ, ವಿಶೇಷವಾಗಿ ಶರಣರು ಹೇಳ್ತಾರೆ, ಮೊದಲು ನಾವು ಸಮಾಧಾನ ನಮಗೆ ಸಿಗ್ಬೇಕಾಯ್ತಪ್ಪ ಅಂದ್ರೆ, ನಮಗೆ ಸಂತೋಷ ಸಿಗ್ಬೇಕಾಯ್ತಪ್ಪ ಅಂತಂದ್ರೆ ಇನ್ನೊಬ್ಬರನ್ನ ನೆನೆದ್ರೆ ಸಿಗಲ್ಲ. ಅಂದ್ರೆ ಅಡಿಗೆ ವಿಶೇಷವಾಗಿ ಮುಂದಿಟ್ಕೊಂಡು ಕುಂತ್ಕೊಂಡು ಕಸಿ ಮೃಷ್ಟಾನ್ನ ಭೋಜನ ಚೆನ್ನೈತೆ, ಭಾಳ ಚಲೋ ಐತೆ ಅಂತ ಅನ್ಕೊಂತ ಕುಂತ್ರ ನೋಡಿ ಹೊಟ್ಟೆ ತುಂಬೋದಲ್ಲ. ನಾವು ಊಟ ಮಾಡಿದ್ರೆ ಹೆಂಗೆ ಹೊಟ್ಟೆ ತುಂಬತೈತೆ ಅದರಂತೆ ನಮ್ಮನ್ನು ನಾವು ತಿಳಿಬೇಕು. ಅದಕ್ಕೆ ಮೊದಲು ತಿಳಿಮನ, ಅಳಿಮನ, ಉಳಿಮನ ಮೊದಲು ತಿಳ್ಕೋಬೇಕಂತ. ಈಗ ವಿಶೇಷವಾಗಿ ರಾಶಿ ಮಾಡಿರ್ತವೆ ಭೂಮಿಯಲ್ಲಿ, ರೈತ ರಾಶಿ ಮಾಡಿರ್ತಾನೆ, ಆ ಚೀಲ ತುಂಬ್ತಾನೆ, ತುಂಬಿ ಹಂಗ ಬೀಸಂಗಲ್ಲ, ಹಂಗ ಹಂಗ ಗಿರಣಿಗೆ ಹಾಕಂಗಲ್ಲ, ಅವನ್ನ ಹಸನು ಮಾಡ್ತಾರೆ. ಯಾಕಂದ್ರೆ ಗೊತ್ತೈತಿ ಇವು ಜೋಳ ಆಗೋದು, ಹಳ್ಳೆ ಆಗೋದು, ಇವ್ರು ಕಸರು ಆಗೋದು, ಕಡ್ಡಿ ಆಗೋದು ಅಂಬೋದು ಜ್ಞಾನ ಐತಿ. ಅದರಂತೆ ಫಸ್ಟಿಗೆ ತಿಳಿಬೇಕು, ಹಂಗಾರೆ ಹಸನು ಮಾಡಕ್ಕೆ ಬರ್ತೈತಿ, ಕಡ್ಡಿ ಕಸರು ತೆಗೆದಾಕ ಬರ್ತೈತಿ. ಅದರಂತೆ ನಾವು ನಮ್ಮೊಳಗ ನನ್ನನ್ನು ನಾನೇ ತಿಳಿಬೇಕು. ಕಡ್ಡಿ ಕಸರು ಹಸನು ಮಾಡಕ್ಕೆ ಬರ್ತೈತಿ, ಅವಗುಣ ಅಂತಕ್ಕಂಥವು ತೆಗೆದಾಕಕ್ಕೆ ಬರ್ತೈತಿ, ಐರ್ಷಡ್ ಗುಣಗಳು ಅಂತಕ್ಕವು ತೆಗೆದಾಕಕ್ಕೆ ಬರ್ತೈತಿ, ಅಷ್ಟಮದಗಳನ್ನು ನೋಡಿ ಬಳಸೋಣಕ್ಕೆ ಬರ್ತೈತಿ. ಅವಾಗ ನೀನು ವಿಶೇಷ ಮಾನವನಾಗಿ ಬದುಕಕ್ಕ ಈ ಸಂಸಾರದೊಳಗೆ ಪಾರಾಗಕ್ಕೆ ಬರ್ತೈತಿ. ಇಲ್ಲಪ್ಪ ಅಂದ್ರೆ ಈ ಸಂಸಾರ ಏನು ಮಾಡಿಬಿಡುತ್ತೆ, ಎಲ್ಲಿ ಬೇಕಲ್ಲಿ ಚುದ್ರ ಮಾಡಿ ಕಡೆಗೆ ಹೋಗೋದು ಬರ್ತೈತೆ ಅಂತ. ಯಾರನ್ನ ತಮ್ಮನ್ನ ತಾವು ಅರಿಲಾರ್ದವ್ರನ್ನ. ಅದಕ್ಕೆ ಹೇಳ್ತಾಳ ಅಕ್ಕಮದೇವ ಒಂದು ವಚನ ಹೇಳ್ತಾಳ ನಿಮ್ಮೆಲ್ಲರಿಗೆ, ಸಮಾಧಾನ ಎಲ್ಲ ದಾನಗಳಲ್ಲಿ ಸಮಾಧಾನನೇ ದೊಡ್ಡದು. ಈ ಜಗತ್ತಿನೊಳಗ ಎಲ್ಲ ಶರಣರು ಎಲ್ಲ ಮಾನವರು ಒಂದಿಲ್ದ ಒಂದು ದಾನ ಮಾಡೇ ಮಾಡ್ಯಾರ. ಯಾರನ್ನ ಭಿಕ್ಷುಕರು ಬಂದರಿಗೆ ನೀಡಲಾದ್ರೆ ಯಾರಲ್ಲ, ಏನು ಇಲ್ಲದ ಬೈದಾದ್ರೂ ಕೊಟ್ಟಾರ ದಾನ. ಅಂದ್ರೆ ಸಮಾಧಾನ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಾಧಾನ ಬರ್ಬೇಕು ಮನುಷ್ಯರಿಗಂತ. ಸಮಾಧಾನ ಬರ್ಬೇಕಾಯ್ತಪ್ಪ ಅಂದ್ರೆ ಒಂದು ವಚನದಲ್ಲಿ ಅನುಭವ ಮಾಡೋಣ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದೊಡೆ ಎಂತಯ್ಯ. ನೋಡ್ರಿ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಚೆನ್ನಮಲ್ಲಿಕಾರ್ಜುನ ಕೇಳಯ್ಯ, ಲೋಕದಲ್ಲಿ ಹುಟ್ಟಿರ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಈಗ ಯಾರೇ ಏನೋ ವಚನ ಯಾರೇ ಬರಲಿ, ಈ ಶರೀರ ಕೋಲಿಸಂತೇನು ಹೋಲಿಕೆ ಮಾಡೇ ಬರ್ದಾರ. ಯಾರೇ ಆಡಲ್ಲ, ಪದ ಆಡಲು, ಒಂದು ವಿಶೇಷವಾಗಿ ಅನುಭವ ಮಾಡಲು, ಚಿಂತನೆಗೋಷ್ಠಿ ನಡೀಲಿ, ಈ ಲೌಕಿಕದೊಳಗ ಧಾರ್ಮಿಕ ಕ್ಷೇತ್ರದಲ್ಲಿ ಯಾರೇ ತಮ್ಮ ಭಾಷೆಯಲ್ಲಿ ಅನುಭವ ಹೇಳಲಿ, ಸಮಾಧಾನ ಬರೋ ಸಲುವಾಗಿ ಹೇಳ್ಯಾರ. ಅವ್ರು ಹೇಳ್ತಾರೆ, ಈಗ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಂದ್ರೆ ಶರೀರ ಅಂತಕ್ಕಂಥದ್ದು ಒಂದು ಬೆಟ್ಟ, ಇದ್ರೊಳಗೆ ನಾವು ಕುಂತ್ಕೊಂಡಿವಿ. ಆತ್ಮ ಅಂತಕ್ಕಂಥದ್ದು ಒಂದು ಮನೆ ಈಗ ಮ್ಯಾಲೆ ಐತಿ, ಆತ್ಮ ಬೃಕಟ ಮಧ್ಯದಲ್ಲಿ ಆ ಮನೆಯಲ್ಲಿ ಆತ್ಮ ಐತಿ, ಅದೇ ನಾನು. ಮೃಗಗಳಿಗೆ ಅಂಜಿದೊಡೆ ಅಂತಯ್ಯ. ಈಗ ಲೌಕಿಕ ಉದಾಹರಣೆ ಇಟ್ಕೊಂಡು ತಪ್ಪಂದ್ರೆ ಲೌಕಿಕ ಹೊರ ಅರಣ್ಯಕ್ಕೆ ನಾವು ಹೋದ್ರೆ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಅಂತ ಅಂದಿಲ್ಲ. ಯಾಕಂದ್ರೆ ಸಹಜ ಅದು, ಪ್ರಾಣ ಬದುಕಕ್ಕ ವಿಶೇಷವಾಗಿ ತಮ್ಮನ್ನು ತಾವು ಕಾಪಾಡೋದು ಅದು ಯೋಗ್ಯ. ಅವ್ರು ಲೌಕಿಕದೊಳಗೆ ಹೇಳ್ತಾರೆ, ಅವರು ಬೆಟ್ಟದ ಮೇಲೆ ಅಂತಂದ್ರೆ ಶರೀರದ ಮೇಲೆ ಒಂದು ಮನೆಯ ಮಾಡಿ, ಇದ್ರಾಗ ಮೃಗಗಳು ಇದಾವಂತೆ. ಯಾವ ಮೃಗಗಳು? ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಅಷ್ಟಮದಗಳು ಅಂತ ಇದಾವೆ. ಮತ್ತೆ ಕುಲಮದ, ಚಲಮದ, ರೂಪಮದ, ಧನಮದ, ವಿದ್ಯಮದ, ನೋಡು ತಪಮದ, ಇವು ಮೃಗಗಳು. ಇದಕ್ಕೆ ಅಂಜಿಕೆಂದ್ರೆ ಹೆಂಗ? ಯಾಕಂದ್ರೆ ಇವು ನಿನ್ನವಲ್ಲ. ಅವಕ್ಕ ತಕ್ಕಂತೆ ಅವನು ಬಳಸನೇ ರೀತಿ ಗೊತ್ತಾಗಬೇಕು. ಹೆಂಗ ಮನುಷ್ಯ ಅಡಿಯಾಗ ವ್ಯಕ್ತಿಯಿಂದ ಆ ಮೃಗ ಪ್ರಾಣಿಗಳನ್ನು ಹಿಡಿದು ಹೆಂಗ ಆಳ್ತಾನೆ, ಅದರಂತೆ
ಅಷ್ಟಮದಗಳಾಗಿರ್ಬೋದು, ಅದು ಕಾಮ ಮತ್ತು ಇವು ಅರಿಷಡ್ ಗುಣಗಳು ಆಗಿರ್ಬೋದು. ದರವೊಂದು ನಾವು ಬಳಸೋ ರೀತಿ ಗೊತ್ತಾಗಬೇಕು. ವಿಶೇಷವಾಗಿ ರೈತ ಎತ್ತುಗಳನ್ನು ಬಳಸ್ತಾನೆ, ಅವಕ್ಕೆ ಜ್ಞಾನ ಇರಂಗಿಲ್ಲ. ಈತನಲ್ಲಿ ಎಲ್ಲ ಊಟ ಉಪಚಾರ ಎಲ್ಲ ನೋಡ್ಕೊಂಡು ಕಳಿಸಿ ಸರಿಯಾಗಿ ಬಿತ್ತದರ್ಗದೆ ಹಂಗೆ ಮಾಡ್ತಾನೆ. ಅದರಂತೆ ತಾನೇ ಸ್ವಂತ ಮಾಡೋದಾಗಲ್ಲ. ಕೆಲವೊಂದು ಏನೇನು ಯಾವಾಗ ಬಳಸಬೇಕು. ಅದರಂತೆ ಕಾಮ ಬೇಕು ಲಿಂಗದಲ್ಲಿ, ಕ್ರೋಧ ಬೇಕು ಕೆಟ್ಟ ಗುಣಗಳನ್ನು ಸಂವಾರ ಮಾಡೋ ಅಂಬದಲ್ಲಿ, ಮತ್ಸರ ಬೇಕು ಪ್ರಪಂಚದಲ್ಲಿ. ನೋಡ್ರಿ, ಅದಕ್ಕೆ ಹೇಳ್ತಾರೆ ಅವರು, ಎಚ್ಚರವಿರಬೇಕು ನುಡಿಯಲ್ಲಿ, ಮತ್ಸರವಿರಬೇಕು ಪ್ರಪಂಚದಲ್ಲಿ, ಅಚ್ಚೊತ್ತಾಗಿರೋ ಮನ ಲಿಂಗದಲ್ಲಿ. ಯಾವ ಕೆಟ್ಟವಲ್ಲ, ನಮಗೆ ಭಾಷೆ ರೀತಿ ಗೊತ್ತಲ್ಲ ಅಷ್ಟೆ. ಅದಕ್ಕೆ ವಿಶೇಷವಾಗಿ ನಾವು ಏನು ಮಾಡಬೇಕು, ಶರೀರದೊಳಗಿರ್ತಕ್ಕಂಥದ್ದು ಬೆಟ್ಟದಾಗ ನಾವು ವಾಸ ಮಾಡಿ ನಮ್ಮ ಅವಗುಣಗಳನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಬಳಸಿದಪ್ಪ ಅಂತಂದ್ರೆ ಅಂಜದು ಬೇಕಾಗಿಲ್ಲ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಅಂತಯ್ಯ. ನಿಮಗೆ ಜ್ಞಾನ ಐತಲ್ಲ, ವಿಶೇಷವಾಗಿ ಎಲ್ಲ ಪ್ರಾಣಿಗಳಿಗಿಂತ ಜ್ಞಾನವನ್ನು ವಿಶೇಷವಾಗಿ ಕೊಟ್ಟಾನೆ ಭಗವಂತ. ಆ ಜ್ಞಾನದಿಂದ ಅವನು ಹಿಡಿದು ಬಾಳಿಸ್ಬೇಕು ಅಂತ ಹೇಳ್ತಾರೆ ಅವರು. ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ. ನೋಡ್ರಿ, ಸಮುದ್ರ ಅಂದ್ರೆ ಸಂಸಾರ ಎಂಬುದೊಂದು ಸಾಗರ. ಇದು ಅದ್ರ ದಂಡೆಗೆ ನಾವು ಮನೆ ಮಾಡ್ಕೊಂಡು ಕುಂತೀವಿ. ನೆರೆ ತೆರೆಗಳು ಅಂದ್ರೆ ಅರಿಷಡ್ ಗುಣಗಳು 6 ತೆರೆ ಬರ್ತಾವಂತೆ. ಅದಕ್ಕೆ ಹೇಳ್ತಾರೆ ಅವರು, 6 ತೆರೆಯ ನೋಡಿ ಅಂಬಿಗ, ಅವು ಮೀರಿ ಬರುತ್ತಲ್ಲ ಅಂಬಿಗಂತ. ಅಂಬಿಗ ನಾನಿನ್ನ ನಂಬಿದೆ, ಇದರಿಂಬ ನೋಡಿ ನಡೆಸ ಅಂಬಿಗಂತ. ಸಮುದ್ರ ತೆರೆ ಬರ್ತಿರ್ತಾವ. 6 ತೆರೆ ಅಂದ್ರೆ ಇವು ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಇವು 6 ತೆರೆ ಬರ್ತಿರ್ತಾವ. ಅವನು ನೋಡಿ ನಾವು ಯುಕ್ತಿಯಿಂದ ಒಳಗಿ ಬದುಕ್ಬೇಕಂತ ಹೇಳ್ತಾರೆ ಅವರು. ಮತ್ತೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಅಂತಯ್ಯ. ಯಾರ ಏನಂದಪ್ಪ ಅಂತಂದ್ರೆ ಅವು ನಮ್ಮವಲ್ಲ ಶಬ್ದ, ಅದು ಗಗನ ಆಕಾಶದಿಂದ ಬರ್ತಕ್ಕಂಥ ಶಬ್ದಕ್ಕೆ ಮಾರು ಹೋಗಿಬಿಡ್ತು. ಆ ಶಬ್ದಕ್ಕೆ ಕ್ರೋಧ ಬಂದ್ಬಿಡ್ತೈತಿ. ಯಾರ್ಯಾರು ಏನಾರಂದ್ರೆ ಕ್ರೋಧನ ಬಂದ್ಬಿಡ್ತಿ. ಒಬ್ಬತ್ತ ಇದ್ರಂಗ ಸಂಸಾರದೊಳಗೆ ದುಡಿಲಾರ್ದ, ಕಷ್ಟಪಡಲಾರ್ದ, ಏನು ಆರಾಮ ಮಾಡ್ದಾಗ ಹೋಗ್ಬಿಟ್ರ ಸ್ವಲ್ಪ ಕಸ ಗಿಸ ಹೊಡೆದು ಊಟ ಕೊಟ್ಟು ಬಿಡ್ತಾರ, ಎದ್ದು ಬಿಡಕ್ಕಂತ ಹೋದ. ಯಾಕಂದ್ರೆ ನಮ್ಮ ಅವಗುಣಗಳು ಅರಿಷಡ್ ಗುಣಗಳನ್ನು ನಾವೇ ನಮ್ಮ ಹತೋಟಿಯಲ್ಲಿ ಇಟ್ಕೊಳಕಪ್ಪ ಅಂತಂದ್ರೆ ಇನ್ನೊಬ್ರು ಯಾರೂ ಸೇರಂಗಿಲ್ಲ, ಅವನ ಹತೋಟಿಯಲ್ಲಿ ಇಟ್ಕೋಬೇಕು ನಾವು. ಅದರಂತೆ ಹೋದ. ಊರು ಬಿಟ್ಟು ಹೊರಗೊಂದು ಮಠ ಇತ್ತು. ಆ ಮಠದೊಳಗೆ ಋಷಿ ಮುನಿಗಳು ಇದ್ರು, ಸಾಧು ಇದ್ದ. ಅಂದು ಬಂದಿರಲ್ಲಪ್ಪ ಅಂತ ಕೇಳಿದ. ಇಲ್ರಿ, ನಾನು ನಿಮ್ಮ ತಕ್ಕ ಸೇವೆ ಮಾಡ್ಕೊಂತ ಇದ್ದು ಬಿಡ್ತು, ಮನ್ಯಾಗ ಸಂಸಾರ ಅಂತಕ್ಕಂಥ ತಂತಿನೇ ಬೇಡ, ನಾನು ಇಲ್ಲೇ ವಿಶೇಷವಾಗಿ ಮುಕ್ತಿ ಕೊಟ್ಬಿಡಂತ್ರಿ ಅಂತ ಬಂದ. ಅವ್ರು ಅಂದ್ರು, ಹೌದು ಬಿಡಪ್ಪ, ನಾನೊಂದು ಮಾತು ಕೇಳ್ತೀನಿ, ನನ್ನಂಗೆ ನಾ ಆ ಮಾತಿನ ಅಂತಿದ್ರೆ ನೀನು ನಿಮ್ಮ ಮಠದಾಗ ಇರ್ಬೋದು ಅಂತ ಅಂದ್ರಂತ. ಹೇಳ್ರಿ ಏನು ಹೇಳ್ತೀರಂತ. ಹೌದು, ಸಿಟ್ಟು ಬರಬಾರ್ದು ನಮ್ಮ ಮಠದಾಗ. ಅಂದ್ರೆ ಸಿಟ್ಟು ಇದ್ರೆ ನಡೆಯಂಗಿಲ್ಲ. ಲೌಕಿಕದಾಗ ನಡಿತೈತೆ, ಒಬ್ರು ಬೇಯೋದು, ಸಿಟ್ಟು ಮಾಡೋದು, ಬೈಗಳು ನಡೀತಿರ್ತಾವ. ಮಠದಾಗ ಮಾತ್ರ ಸಿಟ್ಟು ಅಂತ ಇರ್ಲಿಕ್ರ ನೀನು ಏನಾರ ಮಾಡ್ಬೋದು, ಆರಾಮ್ ಇರ್ಬೋದು ಅಂತ ಅಂದ್ರಂತ. ಅವಾಗ ಅಂದಂತ, ಇಲ್ಲ ತಾತವ್ರನ್ನ, ನಾವು ಸಿಟ್ಟು ಬರೋಲ್ಲ ನನಗೆ, ವಿಶೇಷ ನೀವು ಏನು ಕೇಸ್ ಎಲ್ಲ ಮಾಡ್ತಾನಂತ ಅಂದಂತ. ಅವ್ರು ಏನಂತಾರೆ, 4-5 ಸಲ ಕೇಳ್ತಾರೆ, ಪರೀಕ್ಷೆ ಮಾಡ್ಬೇಕಲ್ಲ ಮೊದಲು. ಅದಕ್ಕೆ ನಿರೀಕ್ಷೆ ಇಲ್ಲದೆ ಪರೀಕ್ಷೆ ಉಂಟಿ ಅಂತಾರೆ. ಎಲ್ಲ ನಿರೀಕ್ಷೆ ಮಾಡ್ಬೇಕು, ಅವ್ರು ಹೆಂಗದಾರ ಏನು ಹೌದು ಅಲ್ಲ ಅಂತ ತಿಳ್ಕೊಬೇಕಾರೆ 4-5 ಸಲ ಪರೀಕ್ಷೆ ಮಾಡ್ತಾನಂತ ಸಾಧು. ಹೌದಪ್ಪ, ಮತ್ತೆ ಸಿಟ್ಟಂದ ಬರಬಾರ್ದು, ನಮ್ಮ ಮಠದಾಗ ಶಾಂತಿ ಇರ್ಬೇಕು ಅಂದ. ಮುಂಚಾತ ಇಲ್ಲ ಸಿಟ್ಟು ಬರೋಲ್ಲ ಅಂದ. ಮತ್ತೆ 3 ಸಲ ಕೇಳಿದೆ, 4ನೇ ಸಲ ಕೇಳಿದೆ, ಈತ್ಗ ತಡ್ಕೊಳೋದಾಗಲಿಲ್ಲ. ಅಲ್ರಿ ತಾತನವ್ರು ಹೇಳಿನಲ್ಲ ನಾನು ಸಿಟ್ಟು ಬರಲ್ಲ ಅಂತ ಹೇಳಿನಿ, ಮತ್ತೆ ಅದನ್ನ ಮಾತಾಡ್ತಾರಲ್ಲ ಅಂದ. ಹೌದಪ್ಪ, ಬದ್ಲಿದ್ದು ಏನು ಕೇಳಲ್ಲ, ಸಿಟ್ಟಂದು ಬರಬಾರ್ದು ಅಂದಂತ. ಮತ್ತೆ ನೀವು ಮನುಷ್ಯರಲ್ಲ ಬಿಡು ತಾತನವ್ರು, ನೀವು ಅಂಕ ಸಿಟ್ಟಿಗೆ ಏರೇ ಬಿಟ್ನಂತ. ಅವಲದ್ದು ಆತ್ಮ ಸಿಟ್ಟಿಲ್ಲ, ಸಿಟ್ಟು ಬರೋಲ್ಲ, ಮಾಡಲ್ಲ, ಸಿಟ್ಟು ಮಾಡಲ್ಲ ಅಂತ ಸಿಟ್ಟಿಗೆ ಎದ್ದ ಬಿಟ್ನಂತ. ಅವಾಗ ಅವ್ರಂದ್ರಂತ ಸಾಧನರು, ಸಿಟ್ಟು ಬಿಟ್ಟು ಬಂದಿನಿ ಅಂತ ಅಂದಿಲ್ಲ. ಈಗ ಅಲ್ಲೇ ಊರು ನೋಡಿದ್ರೆ ಇಲ್ಲಿ ಮಠಕ್ಕೆ ಎಷ್ಟು ದೂರ ಐತೆ, ಅದಂತಲ್ಲಿ ಹೆಂಗೆ ಬಂತು? ಸಿಟ್ಟು ನಿನ್ನ ಒಳಗೆ ಐತಿ, ಅವಕಾಶ ಬಂದಾಗ ಹೊರಗೆ ಬರ್ತದೆ. ಅದಕ್ಕೆ ಆ ಸಿಟ್ಟಿದ್ರೆ ನಡೆಯಲ್ಲ, ಮತ್ತೆ ಒಳ್ಳೆ ಹೋಗಂದ್ರಂತ. ನಾವೇನು ಮಾಡಿಬಿಡ್ತು, ಶಬ್ದಕ್ಕೆ ಜಾಲಕ್ಕೆ ಒತ್ತಿ ಬಿದ್ದುಬಿಟ್ಟಿವಿ ನೋಡಿ. ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ ಅಂತೇಳಿ ಒಂದು 5-6 ಇದಾವೆ. ಶಬ್ದಕ್ಕಷ್ಟ
ಇದು ಒಂದೇ ನಮ್ಮನ್ನ ಸಾಧು ಮಠದೊಳಗೆ ಬದುಕಕ್ಕೆ ಅದು ಬಿಡಲ್ಲ. ಇದು ಅದು ಒಂದಿದ್ದದಕ್ಕೆ ಅವ್ರು ಕರ್ಕೊಳ್ಳೋದು ಮಾಡಿದಾಗ ಏನೇ ಆಗಲಿ ಆ ಶಬ್ದ ಜಗತ್ತಿನೊಳಗೆ ಬರ್ತಕ್ಕಂಥ ಶಬ್ದಗಳು ಸೋಸಿ ಬರ್ಬೇಕಂತ, ಸೋಸಿ ತಗೋಬೇಕಂತ. ಅವನು ಯಾರ್ಯಾರು ಏನೇನಂದಾರ ನಮಗೆ ಪೆಟ್ಟು ಪಡ್ತಾವ, ನಮಗೆ ಸಂಬಂಧಪಟ್ಟವ, ಏನು ಇನ್ನೊಬ್ಬರಿಗೆ ಸಂಬಂಧಪಟ್ಟವ, ಅಷ್ಟು ವಿಶೇಷವಾಗಿ ಎಲ್ಲರೂ ತಿಳ್ಕೊಬೇಕತ್ತಪ್ಪ ಅಂದ್ರೆ ಅಸಾಧ್ಯ ಅಂತ. ಸಾಧನ ಬೇಕಂತ. ಸಾಧನ ಬೇಕತ್ತಪ್ಪ ಅಂದ್ರೆ ಒಳ್ಳೆಯವ್ರ ಸಂಘ ಮಾಡ್ಬೇಕಂತ. ವಿಶೇಷವಾಗಿ ನಮ್ಮನ್ನು ನಾವು ಅರಿತಿರ್ಬೇಕಂತ. ಹಂಗಾರ ಸಾಧರ ಸಂಘ ಮಾಡಕ್ಕೆ ಬರ್ತೈತಿ, ಒಳ್ಳೆಯವ್ರಿಗೆ ಗೆಳತನ ಹೇಳಕ್ಕೆ ಬರ್ತೈತಿ. ಸಾಧರ ಅಂತಂದ್ರೆ ಮತ್ತೆ ಎಲ್ಲೇನೋ ಹೋಗಿ ಕಾಯ್ಬಿಟ್ಟಿಕ್ಕಿಂದ ಅಡ್ಡಾಡಲ್ಲ. ಒಳ್ಳೆಯ ನಡತೆಯಿಂದ ನಡ್ತಕ್ಕಂಥವ್ರು ಲೌಕಿಕದಾಗ ಸಿಗ್ತಾರೆ. ಜಗತ್ತಮ್ಮದೇ ಒಂದು ಕಾಮಧೇನು ಕೇಳ್ತಕ್ಕಂಥ ಕೊಡ್ತಕ್ಕಂಥ ಈ ಜಗತ್ತಿನೊಳಗೆ ಒಳ್ಳೆಯವ್ರು ಇರ್ತಾರೆ, ಕೆಟ್ಟರು ಇರ್ತಾರೆ, ಕಳ್ಳರು ಇರ್ತಾರೆ, ಸೌಡ್ರು ಇರ್ತಾರೆ. ನಾವು ಆರಿಸಿ ಹಿಡಿಬೇಕಂತ ಅವ್ರನ್ನ ಹಿಡಿದು ಅವ್ರ ಕಡೆ ಸಂಘ ಮಾಡಬೇಕು ಅಂತಂದ್ರೆ ವಿಶೇಷ ಜ್ಞಾನ ಬರ್ತೈತೆ ಅಂತ. ಅದಕ್ಕೆ ಹೇಳ್ತಾರೆ ಅವರು, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ. ನೋಡ್ರಿ, ಚನ್ನಮಲ್ಲಿಕಾರ್ಜುನ ಕೇಳಯ್ಯ. ಮತ್ತೆ ಮುಂದರ್ಧ ಹೇಳ್ತಾರೆ, ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಮನದಲ್ಲಿ ಕೋಪವ ತಾಳದೆ. ನೋಡಿ, ಹೀಗೆ ಒಂದು ಮಾತಿಗೆ ಅರ್ಧ ವಯಸ್ಸು ಆದ್ರೂ ಒಂದು ಮಾತಿಗೆ ಆ ಸಿಟ್ಟು ತಡ್ಕೊಳೋದಾಗಲ್ಲ. ಮನದಲ್ಲಿ ಕೋಪವ ತಾಳದೆ ಸ್ತುತಿ ನಿಂದೆಗಳು ಬಂದರೆ, ಸ್ತುತಿನ ಬರಲು ನಿಂದೆನ ಬರಲು. ಯಾರನ್ನ ಒಡೆದರ ಅಪಮಾನ ಮತ್ತು ಬಹುಮಾನ ಎರಡು ಒಂದೇ ಅಂತವು. ಯಾರಿಗೆ? ಜ್ಞಾನಿಗಳಿಗೆ, ತಿಳಿದಂಥರಿಗೆ. ಅದಕ್ಕೆ ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿಯಾಗಿರಬೇಕು. ಈ ಸಮಾಧಾನಿ ಆಗಿರ್ಬೇಕತ್ತಪ್ಪ ಅಂತಂದ್ರೆ ಮಾತು ಮತ್ತು ಕ್ರಿಯೆ ಎರಡು ಒಂದಾದ್ರೆ ಮಾತ್ರ ಈ ಲೌಕಿಕದವು ಸಮಾಧಾನಿ ಆಗಕ್ಕೆ ಬರ್ತೈತಂತ. ಅದಕ್ಕೆ ಹೇಳ್ತಾರೆ, ನಾವು ವಿಶೇಷವಾಗಿ ಸಮಾಧಾನಿಗಳಾಗಬೇಕಂತ. ಶರಣರು ಒಂದು ಮಾತು ಹೇಳ್ತಾರೆ, ಕರಿ ಅಂಜುವುದು ಅಂಕುಶಕ್ಕಯ್ಯ, ಗಿರಿ ಅಂಜುವುದು ವಜ್ರಕ್ಕಯ್ಯ, ತಮಂದ ಅಂಜುವವು ಜ್ಯೋತಿಗಯ್ಯ, ಕಾನನ ಅಂಜುವುದು ಬೇಗಿಗಯ್ಯ, ಪಂಚಮಹಾಪಾತಕಗಳ ಅಂಜುವವು ಕೂಡಲ ಚೆನ್ನ ಸಂಘ ನಿಮ್ಮ ನಾಮಕ್ಕಯ್ಯ. ನೋಡ್ರಿ, ಕರಿ ಅಂಜುವುದು ಅಂಕುಶ ಅಂದ್ರೆ ಕರಿ ಅಂದ್ರೆ ಆನೆ, ಅಂಕುಶ ಸಣ್ಣದಿರ್ತೈತೆ, ಅದಕ್ಕೆ ಅನ್ಸುತ್ತೈತೆ, ಅದು ಅಂಜಿಸ್ತಾನತ್ ಮಾವತ್ತ. ನೋಡಿ, ಗಿರಿ ಅಂಜುವುದು ವಜ್ರಕ್ಕಯ್ಯ. ವಜ್ರ ಸ್ವಲ್ಪ ಐತೆ ಅಂದ್ರೆ ಗಿರಿನ ಹೊಡಿತಕ್ಕಂಥ ಶಕ್ತಿ ವಜ್ರದಲ್ಲಿ ಐತೆ ಅಂತ. ಇವನು ಯಾಕೆ ಹೇಳ್ತಾರಂತಂದ್ರೆ ತನ್ನನ್ನು ತಾನು ತಿಳಿಸಲಾಗಿ ಹೋಲಿಕೆ ಕೊಟ್ಕೊಂತ ಬರ್ತಾರೆ. ತಮಂದ ಅಂಜುವರು ಜ್ಯೋತಿಗಯ್ಯ. ತಮ್ಮಂದ ಅಂದ್ರೆ ಕತ್ಲ. ಜ್ಯೋತಿ ಒಂದು ಕಡ್ಡಿ ಹೆಚ್ಚಿಬಿಟ್ರೆ ಎಷ್ಟೋ ದಿವಸದ ಕತ್ಲ ಹೋಗ್ಬಿಡ್ತೈತೆ ಅಂತ. ನೋಡಿ, ಕಾನನ ಅಂಜುವುದು ಬೇಗಿಗಯ್ಯ. ಬೀಗ ಅಂದ್ರೆ ಉರಿಗೆ ಕಾನನ ಅಡಿಗೆಲ್ಲ ಸುಟ್ಟು ಹೋಗಿಬಿಡ್ತ ಬೆಂಕಿಗೆ ಅಂತ. ಮತ್ತೆ ಪಂಚಮಹಾಪಾಪ ಅಂಜುವವು ನಿಮ್ಮ ನಾಮಕ್ಕಯ್ಯ. ನಾಮ ಅಂದ್ರೆ ಏನು? ನೆನೆದು ಬಿಡೋಕೆ ಸುಮ್ಮನೆ ಇದ್ದು ಬಿಡೋದು ನೆನೆದು ಬಿಡೋದು, ನೆನೆಯೋದು. ಅದಕ್ಕೆ ಹೇಳಿದ್ರು, ಕಣ್ಣು ತುಂಬಿದ ಬಳಿಕ ನೋಡಲಿಲ್ಲ, ಕಂಗಳ ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳ ತುಂಬಿದ ಬಳಿಕ ಕೇಳಲಿಲ್ಲ, ಮನವು ತುಂಬಿದ ಬಳಿಕ ನೆನೆಯಲಿಲ್ಲ. ಅಂದ್ರೆ ಸಂಪೂರ್ಣ ಪರಿಪೂರ್ಣ ವಸ್ತು ತಾನೇ ತಾನಾದಾಗ. ಆದ್ದರಿಂದ ಪಂಚಮಹಾಪಾತಕ ಒಂದವು ನಿಮ್ಮ ನಾಮಕ್ಕಯ್ಯ ಅಂತಂದ್ರೆ ಸುಮ್ಮನೆ ಇರೋದು, ತನ್ನನ್ನು ತಾನೇ ನೆನಪು ಮಾಡೋದು. ಚಿತ್ತ ಹೊರಗೆ ಬಂದ ಮೇಲೆ ಇನ್ನೊಬ್ಬರನ್ನ ಹುಡ್ಕ್ಯಂತ ತನ್ನ ಬಿಟ್ಟು ದೇವರನ್ನ ಕಾಣುವ ಕಾರಣ ಹರಿಹರ ಬ್ರಹ್ಮಾದಿಗಳೆಲ್ಲರೂ ತಲೆ ಕೆಳಗಾಗಿ ಹೋದರು. ಆ ದೇವರ ಮರೆತು ತನ್ನ ತಾನೆರೆದುಡಿ ತಾನೇ ದೇವನೆಂದ ನಂಬಿಗರ ಚೌಡಯ್ಯ. ಅದರಂತೆ ನಮ್ಮನ್ನು ನಾವು ನೆನೆಯೋದರಿಂದ ಸಮಾಧಾನ ಸಿಗುತ್ತೈತೆ ಅಂತೆ. ಅದಕ್ಕಲ್ಲಿ ಇವತ್ತಿನ ಕಾರ್ಯಕ್ರಮ ಎಲ್ಲ ದಾನಿಗಳಲ್ಲಿ ಸಮಾಧಾನವೇ ದೊಡ್ಡದಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸೋಣ. ಈ ಕಾರ್ಯಕ್ರಮ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಕಾರ್ಯಕ್ರಮ ಮುಗಿಸೋಣ. ಎಲ್ಲರಿಗೂ ಶರಣಾರ್ಥಿಗಳು.